Hi friends, ಎಲ್ಲರಿಗೂ ನಮಸ್ತೆ. So ಇವತ್ತು it will be a collective reading of ನ್ಯೂ ಮೂನ್ ಆ್ಯಂಡ್ ಅಕ್ಷಯ ತೃತೀಯ. ಸೊ ಯಾರ್ಯಾರಿಗೆ ಲೈಫಲ್ಲಿ ಏನೇನು ಮೆಸೇಜಸ್ ಬರ್ತಾ ಇದೆ ಡಿವೈನ್ ಕಡೆಯಿಂದ ಆ್ಯಂಡ್ ವಾಟ್ ಇಸ್ ಅ ಗೈಡೆನ್ಸ್ ಅನ್ನೋದನ್ನು ಚೆಕ್ ಮಾಡೋಣ. ಸೊ ಲೆಟ್ ಮೀ ಫುಲ್ ಔಟ್ ನಾವು moonology cards related to the new moon. What is it coming? Universe, please tell me what is the guidance which we are getting for the new moon. Very beautiful cards and new messages. So overall energy changes coming ahead. So ತುಂಬಾ ನೀವು ಇವಾಗಲೇ ವೆದರ್ ಇಟ್ ಕುಡ್ ಬಿ ಯೋರ್ ಕೆರಿಯರ್ ಓವರ್ ಇಸ್ ಸೀಯಿಂಗ್ ದ ವಿಡಿಯೋ, ನಿಮಗೆ ಇವಾಗ ವೆದರ್ ಇಟ್ ಇಸ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ಕೆರಿಯರ್ ಇರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ನೀವು ನೋವನ್ನು ಅನುಭವಿಸಿದ್ದೀರಾ, ಪೇಯ್ನ್ ತಂದಿದ್ದೀರಾ ಆ್ಯಂಡ್ ತುಂಬಾ ಟ್ರಿಗರ್ಸ್ ಫೇಸ್ ಮಾಡ್ಕೊಂಡಿದ್ದೀರಾ. ಬಟ್ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಇವತ್ತಿನ ಪರಿಸ್ಥಿತಿನ ನೋಡಿಕೊಂಡು ನೀವು ಡಿಸಿಷನ್ ತೊಗೋಬೇಡಿ. ಇಟ್ ಇಸ್ ನಾಟ್ ಅಬೌಟ್ 2 days. ಸೊ ಖಂಡಿತ ಮುಂದೆ ನಿಮಗೆ ಇನ್ನೂ ಇದ್ದೇ ಇದೆ. ಸೊ ಆದಷ್ಟು ದೊಡ್ಡ ವಿಚಾರ ದೊಡ್ಡದಾಗಿ ಯೋಚನೆ ಮಾಡಿ, ಅಥವಾ ಮುಂದಾಲೋಚನೆ ಚೆನ್ನಾಗಿರಲಿ. ಇವತ್ತೇನೇ ಪ್ರಾಬ್ಲಮ್ಸ್ ಬರ್ತಾ ಇದ್ರು ಕೂಡ ಇವತ್ತಿನ ಮಟ್ಟಕ್ಕೆ ಡೆಸಿಷನ್ಸ್ ತೊಗೊಳ್ದೇನೆ ಮುಂದಕ್ಕೆ ಏನಾಗುತ್ತೆ, ಇದು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆ್ಯಂಡ್ ಯಾವಾಗಲೂ ಅಷ್ಟೇ ನಿಮ್ಮ ಲೈಫಲ್ಲಿ ನಡೆದಿರೋ ಘಟನೆಗಳನ್ನ ಇಟ್ಕೊಂಡು ಆಧಾರದ ಮೇಲೆ ಇವತ್ತಿನ ಅಥವಾ ಮುಂದಿನ ಒಂದು ನಿರ್ಧಾರನ ಡಿಸೈಡ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇಟ್ ಕುಡ್ ಬಿ ಯಾರ್ ಲವ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಒಂದು ತಪ್ಪುಗಳಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ನೋವಾಗಿರ್ಬೋದು, ಬೇಜಾರಾಗಿರ್ಬೋದು. ಸೊ ಅವ್ರು ಯಾವುದೋ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಿಮಗೆ ಬೇಜಾರು ಮಾಡಿಸಿರ್ತಾರೆ. ಬಟ್ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ಅದ್ರ ಬೇಸ್ ಮೇಲೆ ನೀವು ಡಿಸಿಷನ್ ತೊಗೊಳ್ಳೋದು ಬೇಡ. ಅವ್ರನ್ನ ಫರ್ಗಿವ್ ಮಾಡಿ ಮುಂದೆ ಖಂಡಿತ ನಿಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಬಂದೇ ಬರುತ್ತೆ. ಆದಷ್ಟು ಪ್ರೀತಿಯಿಂದ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿ. ಸೊ ಆಫೀಸ್ ಕೆರಿಯರ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಇರ್ಬೋದು, ಮೇ ಇಟ್ ಬಿ ಯೋರ್ ಫ್ಯಾಮಿಲಿ ಪ್ರಾಬ್ಲಮ್ಸ್. ಯಾರೋ ಒಬ್ಬರು ನಮಗೆ ಬೇಜಾರು ಮಾಡಿದ್ದಾರೆ, ನಮ್ಮ ಪೇರೆಂಟ್ಸಿಂದ ನಮ್ಗೆ ನೋವಾಗ್ತಾಯಿದೆ ಅಂತ ಅಂದ್ಬಿಟ್ಟು ಅವ್ರು ಯಾವಾಗಲೂ ಕೆಟ್ಟವರಾಗೇ ಇರ್ತಾರೆ ಅನ್ನೋ ಥರ ಇಲ್ಲ. ಸೊ ಅವತ್ತಿನ ಪರಿಸ್ಥಿತಿಗೆ ಅವತ್ತಿನ ಅನುಗುಣಕ್ಕೆ ಅವ್ರು ನಿರ್ಧಾರ ಮಾಡಿರ್ತಾರೆ. ಬಟ್ ಅದನ್ನೇ ಇಟ್ಕೊಂಡು ನಾವು ಇವತ್ತು ಅಥವಾ ನಮ್ಮ ಮುಂದಿನ ನಾಳಿನ ದಿನಗಳನ್ನ ಡಿಸೈಡ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಖಂಡಿತ ನಿಮ್ಮ ಒಂದು ಇವತ್ತಿನ ಪರಿಸ್ಥಿತಿ, ನೀವೇನೇನು ಕಷ್ಟಪಟ್ಟಿದ್ದೀರಾ ಅಥವಾ ನೀವೇನೇನು ನೋವು ತಂದಿದ್ದೀರಾ ಅದೆಲ್ಲದಕ್ಕೂ ಒಂದು ರಿಸಲ್ಟ್ ಬಂದೇ ಬರುತ್ತೆ. ಸೊ ಖಂಡಿತ ನಿಮಗೆ ಒಂದು ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುವಂಥ ಒಂದು ವೈಬ್ಸ್ನ ತರ್ತಾ ಇದೆ ಈ ನ್ಯೂ ಮೂನ್ ಆಗಿರ್ಬೋದು. ಆ್ಯಂಡ್ ಇವನ್ ದಿಸ್ ಅಕ್ಷಯ ತೃತೀಯ ಟುಗೆದರ್ ಇಟ್ಸ್ ಎ ಕಂಬೈನ್ಡ್ ರೀಡಿಂಗ್. ಸೊ ಖಂಡಿತ ಆಪರ್ಚುನಿಟೀಸ್ ಆರ್ ಆನ್ ಯೋರ್ ವೇ. ಸೊ ಇವಾಗಲೇ ನೀವು ಮಾಡಬೇಕಾಗಿರೋದಷ್ಟೇ ಒಂದೇ, ಏನೇ ಪರಿಸ್ಥಿತಿ ಇದ್ರೂ ಚೆನ್ನಾಗಿ ಅನಲೈಸ್ ಮಾಡಿ ಡಿಸಿಷನ್ ತೊಗೊಳ್ಳಿ. ಆ್ಯಂಡ್ ಮುಂದೇನಾಗಬೇಕು ಅನ್ನೋದನ್ನು ದೇವ್ರಿಗೆ ಬಿಟ್ಬಿಡಿ. ಹಿ ವಿಲ್ ಟೇಕ್ ಅ ಕಾಲ್ ಆನ್ ಇಟ್. ಸೊ ನನಗೆ ಅನ್ನಿಸ್ತಾ ಇರೋದು ಖಂಡಿತ ನಿಮಗೆ ಇದು ಬಂದ್ಬಿಟ್ಟು ನೀವು ತುಂಬಾ ಕಷ್ಟಪಟ್ಟಿದ್ದೀರಾ ನೀವು ಇವತ್ತಿನ ಈ ಪರಿಸ್ಥಿತಿಗೆ ಬಂದು ನಿಲ್ಲಕ್ಕೆ. ಸೊ ಇಟ್ ವಾಸ್ ನಾಟ್ ಈಸಿ ಫಾರ್ ಯು. ಇಟ್ ವಾಸ್ ಯು ಹೂ ಟುಕ್ ದಿ ಕರೇಜ್ ಆ್ಯಂಡ್ ಸ್ಟ್ರಗಲ್ ಟು ಕಮ್ ಟು ದಿಸ್ ಪೊಸಿಷನ್. ಸೊ ಇನ್ನು ಮುಂದಕ್ಕೂ ಕೂಡ ಖಂಡಿತ ಅಷ್ಟೇ. ಸೊ ಆದಷ್ಟು ವಿತೌಟ್ ಪ್ಲಾನಿಂಗ್ ಹೆಜ್ಜೆ ಇಡಬೇಡಿ ಅಂತ ಹೇಳ್ತೀನಿ. ಡೋಂಟ್ ಗೋ ಬ್ಲೈಂಡ್. ಏನೋ ಒಂದು ನಿರ್ಧಾರ ಮಾಡೋಕ್ಕೋಗಿ ಅದು ಹಂಗೆ ಮಾಡಿದ್ರೆ ಸರಿ, ಆತರವಾಗಿ ಯಾವುದನ್ನು ನಿರ್ಧಾರ ತೊಗೋಬೇಡಿ. ಸ್ವಲ್ಪ ಟೈಮ್ ತೊಗೊಳ್ಳಿ, ಯೋಚನೆ ಮಾಡಿ. ಬಿಕಾಸ್ ನಿಮಗೆ ಎಷ್ಟೋ ವಿಷಯಗಳು ನಿಮಗೆ ಕಣ್ಮುಂದನೇ ನಿಮಗೆ ಗೊತ್ತಿರುತ್ತೆ. ಓಕೆ, ಇದು ಈ ರೀತಿಯೇ ತಪ್ಪಾಗುತ್ತೆ, ಈ ರೀತಿ ನೋವಾಗುತ್ತೆ ನಾನು ಈ ಥರ ಕೆಲಸ ಮಾಡಿದ್ರೆ ಅಂತ ಗೊತ್ತಿದ್ದು ಆ ತಪ್ಪುಗಳನ್ನ ಮಾಡೋದು ಬೇಡ. ಸೊ ಕರೆಕ್ಟಾಗಿ ನೀಟಾಗಿ ಪ್ಲ್ಯಾನ್ ಮಾಡಿ ಏನೇನು ಆ ಒಂದು ನಿರ್ಧಾರಕ್ಕೆ ನಮ್ಗೆ ಒಳ್ಳೇದಾಗಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಏನೇನು ಮಾಡಬೇಕು ಅದು ಎಲ್ಲ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಲೆಟ್ ಮಿ ಡೈವ್ ಡೀಪ್ ಇನ್ ಟು ದಿ ಆ್ಯಕ್ಷನ್ ಪ್ಲ್ಯಾನ್. ಸೊ ನಿಮಗೆ ಇನ್ನೂ ಏನು ಆ್ಯಕ್ಷನ್ ಮೆಸೇಜಸ್ ಇದೆ ಅಂತ ನೋಡೋಣ. ಖಂಡಿತ ಫ್ಯೂಚರ್ ತುಂಬ ಬ್ರೈಟ್ ಆಗಿದೆ. ಹೊಸ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ಎಷ್ಟೊಂದು ಜನಕ್ಕೆ ನನಗೆ ಅನಿಸ್ತಾ ಇರೋದು ಇವಾಗ ಲವ್ ರಿಲೇಷನ್ಶಿಪ್ಪಲ್ಲವ್ರಿಗೆ ಮದುವೆ ಆಗೋ ಚಾನ್ಸಸ್ ಕೂಡ ಆಗಿದೆ. ಸೊ ಅದಕ್ಕೆ ನೀವು ಇವಾಗಲೇ ನಿರ್ಧಾರ ಮಾಡ್ಕೊಂಡಿದ್ದೀರಾ, ನಾನು ಈ ಹುಡುಗನೋ ಅಥವಾ ಈ ಹುಡುಗಿನೇ ಮದುವೆ ಮಾಡ್ಕೊಳ್ತೀನಿ ಅಂತ. ಸೊ ಅದಕ್ಕೆ ಆಪರ್ಚುನಿಟಿ ಖಂಡಿತ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಲೆಟ್ ಮೀ ಲುಕ್ ಎಟ್ ದಿ ಆ್ಯಕ್ಷನ್ ಪ್ಲ್ಯಾನ್ಸ್. ಏನು ಮಾಡಬೇಕು ನೀವು? ವಾವ್, ಓಕೆ. ಸೊ ಅಗೈನ್ ಡೋಂಟ್ ಹೋಲ್ಡ್ ಯುವರ್ ಪಾಸ್ಟ್ ಅಂತ ಬಂದಾಗ ಯು ಶುಡ್ ಬಿ ಮೋರ್ ಮೆಚ್ಯೂರ್ ಇನ್ ಥಿಂಕಿಂಗ್. ತುಂಬಾ ಸಿಲಿಯಾಗಿ ಯೋಚನೆ ಮಾಡೋದು ಬೇಡ. ಹಳೆ ವಿಷಯಗಳು ಏನೇ ಇದ್ರೂ ಕೂಡ ಬೇಜಾರಾಗುವಂಥದ್ದು ದಯವಿಟ್ಟು ಅದನ್ನು ಬಿಟ್ಕೊಟ್ಟು ಮರೆತು ಅಲ್ಲಿಂದ ಮುಂದಕ್ಕೆ ಬರೋದು, ಮೆಚ್ಯೂರಾಗಿ ಯೋಚನೆ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಯಾರೇ ಆಗಲಿ ನೋವು ತಪ್ಪು ಮಾಡಿದ್ದಾರೆ ಅಂದ ಮಾತ್ರಕ್ಕೆ ವ್ಯಕ್ತಿ ಪೂರ್ತಿ ಕೆಟ್ಟವರಾಗಿರೋದಿಲ್ಲ. ಏನೋ ಒಂದು ಪರಿಸ್ಥಿತಿಗೆ ತಪ್ಪು ಮಾಡಿರ್ತಾರೆ. ಸೊ ಅದನ್ನೇ ಇಟ್ಕೊಳ್ಳೋದು ಬೇಡ. ಸೊ ಅದನ್ನು ಫಾರ್ಗಿವ್ ಮಾಡಿ ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ಆ್ಯಂಡ್ ನೀವು ಇವಾಗ ಡೆಫಿನೆಟ್ಲಿ ನೀವು ಅಗೇನ್ ಟಫ್ ಟೈಮ್ನ ಫೇಸ್ ಮಾಡಿದ್ರಿ.
ಅಥವಾ ಒಂದು ನೋವನ್ನ ಗೋತ್ರೂ ಮಾಡ್ಕೊಂಬಂದ್ರಿ, ಬೇಜಾರಾಗಿರ್ಬೋದು, ಪಾಸ್ಟಲ್ಲಿ ಇನ್ನೂ ಸ್ಟಕಪ್ ಯಾಕೆ ಆಗಿದ್ದೀರಾ ಅಂತಂದರೆ ಯು ಆರ್ ಸಪೋಸ್ ಟು ಗೋ ಥ್ರೂ ಇಟ್. ಸಿ ಲೈಫಲ್ಲಿ ಯಾವುದು ಕೂಡ ವಿತೌಟ್ ರೀಸನ್ ಏನೂ ಆಗೋದಿಲ್ಲ, ಏನೋ ಒಂದು ಮೆಸೇಜ್ ನಮ್ಗೆ ಇದ್ದೇ ಇರುತ್ತೆ. ಸೊ ನಮಗೆ ಡಿವೈನ್ ಬಂದುಬಿಟ್ಟು ನಾವು ಇವಾಗ ಎಷ್ಟೊಂದು ಸತಿ ಲೈಫಲ್ಲಿ ತುಂಬಾ ಕೂಲಾಗಿ ತೊಗೊಂಡು ಹೋಗ್ತಾ ಇರ್ತೀವಿ, ನಮಗೆ ಸೀರಿಯಸ್ನೆಸ್ ಇರೋದಿಲ್ಲ ಅಥವಾ ವಿಷಯಗಳು ಗೊತ್ತಿರೋದಿಲ್ಲ. ನೋಡಿ, ನೀವೇ ಯೋಚನೆ ಮಾಡಿ ನೋಡಿ, ಯಾರಿಂದನೂ ನಮ್ಗೆ ನೋವಾಗ್ತಾ ಇದೆ, ಯಾರಿಂದನೂ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತಂದರೆ ಅದರಿಂದ ನಾವು ಕಲಿಯೋ ಪಾಠ ತುಂಬಾ ಇರುತ್ತೆ. ಅದರಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ. ಮೇ ಇಟ್ ಕುಡ್ ಬಿ ಯುವರ್ ಕಂಪನಿ, ಅಲ್ಲಿ ನಿಮ್ಗೇನೋ ತುಂಬ ತೊಂದರೆಗಳಾಗ್ತಾ ಇದೆ, ಸೊ ಅಲ್ಲಿ ನೀವೇನು ಕಲಿಬೇಕಾಗಿದೆ. ಸೊ ಲೈಫ್ ಇಸ್ ನಥಿಂಗ್ ಬಟ್ ದಿ ಲರ್ನಿಂಗ್. ಸೊ ವಿ ವಿಲ್ ಕೀಪ್ ಲರ್ನಿಂಗ್ ಎವ್ರಿ ಡೇ ವಿತ್ ನ್ಯೂ ಎಕ್ಸ್ಪೀರಿಯನ್ಸಸ್. ಸೊ ನಾವು ಒಂದು ವಿಚಾರದಲ್ಲಿ ನಾವು ಪಾಠ ಕಲ್ತಿಲ್ಲ ಅಂತಂದರೆ ಡಿವೈನ್ಗೆ ಅರ್ಥ ಆಗುತ್ತೆ, ಓಕೆ ಇವ್ರಿಗಿನ್ನ ಇದು ಅರ್ಥ ಆಗ್ತಾ ಇಲ್ಲ, ಸೊ ಲೆಟ್ ಮೀ ಮೇಕ್ ಇಟ್ ಮೋರ್ ಕ್ಲಿಯರ್ ಅಂತ ಅಂದ್ಬಿಟ್ಟು ಇನ್ನೂ ಟಫೆಸ್ಟ್ ಸಿಚುವೇಶನ್ನ ಕರ್ಕೊಂಬಂದು ಕೊಡ್ತಾರೆ, ಸೊ ದಟ್ ಯು ಲರ್ನ್ ಯುವರ್ ಲೆಸನ್ಸ್ ಅಂತ. ಸೊ ಸಣ್ಣದ್ರಲ್ಲೇ ಇರ್ಬೋದು, ದೊಡ್ಡದಾಗಿರ್ಬೋದು, ದಯವಿಟ್ಟು ಅದು ಏನೋ ಒಂದು ವಿಷಯಕ್ಕೆ ಏನೋ ಒಂದು ಪಾಠ ಕಲಿಯೋಕ್ಕೆ ನಿಮ್ಮ ಜೀವನದಲ್ಲಿ ಘಟನೆಗಳು ನಡೀತಾ ಇರ್ಬೋದು. ಸೊ ಅದನ್ನು ನೀವು ಗೋತ್ರೂ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಯು ಕ್ಯಾನ್ ನಾಟ್ ಎಸ್ಕೇಪ್, ಯು ಕ್ಯಾನ್ ನಾಟ್ ಸ್ಕಿಪ್ ಆಫ್. ಚೀಟಿಂಗ್ ಮಾಡ್ತಾ ಇದ್ದಾರಾ ಬಾಯ್ ಫ್ರೆಂಡ್, ನಿಮ್ಗೆ ಯಾರಿಗಾರು ನಿಮ್ಗೆ ಹರ್ಟ್ ಮಾಡಿದಾರಾ, ನಿಮ್ಮ ಬಿಟ್ಟು ಬೇರೆ ಯಾರ ಹತ್ರನೋದ್ರು ಹೋಗಿದ್ದಾರಾ, ಇಟ್ ಈಸ್ ಅ ನೆಸೆಸಿಟಿ ಫಾರ್ ಯು ಟು ಗ್ರೋ. ಬಿಕಾಸ್ ನೀವು ತುಂಬಾ ಎಮೋಷ್ನಲಿ ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತೀರಾ. ಯಾರನ್ನ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ತುಂಬಾ ತಲೆ ಮೇಲೆ ಇಟ್ಕೊಂಡು ಕೂರಿಸ್ಕೊಂಡಿರ್ತೀರಾ, ಅವರೇ ಸರ್ವಸ್ವ, ಅವರೇ ಜೀವನ. ಇಲ್ಲ, ನಿನಗೂ ಒಂದು ಬರ್ತದೆ, ನೀನು ಈ ಭೂಮಿ ಮೇಲೆ ಹುಟ್ಟಿರೋದು ನಿನಗೋಸ್ಕರ ಹುಟ್ಟಿದ್ಯಾ ಅಂತ ತಿಳಿಸ್ಕೊಡೋದಕ್ಕೂ ಕೂಡ ಕೆಲವೊಂದ್ಸತಿ ದೇವರಂಥ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆದಷ್ಟು ಇವಾಗ ಏನು ಕಷ್ಟ ಬೀಳ್ತಾ ಇದ್ದೀರಾ, ಜಸ್ಟ್ ಗೋ ಥ್ರೂ ಇಟ್. ಇಟ್ ಇಸ್ ನೆಸೆಸಿಟಿ. ಲರ್ನ್ ಲೆಸನ್ಸ್ ಫ್ರಮ್ ದ್ಯಾಟ್. ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ಮ್ಯಾಂಡೇಟ್ರಿ ಫಾರ್ ಯು ಟು ಗ್ರೋ ಅಪ್ ಇನ್ ಲೈಫ್. ಸೊ ಕೆಲಸ ಕಳ್ಕೊಂಡಿರ್ಬೋದು, ಕಾನ್ಫಿಡೆನ್ಸ್ ಕಳ್ಕೊಂಡಿರ್ತೀರಾ, ಸೊ ಅದಕ್ಕೂ ಕೂಡ ಟಫ್ ಟೈಮ್ ಅಂತ ಹೇಳ್ತೀನಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆ್ಯಂಡ್ ಎವ್ರಿ ಡೇ ನಾನು ಸಿಂಪಲ್ ಬೆಸ್ಟ್ ಲೈಫಲ್ಲಿ ಟೆಕ್ನಿಕ್ಸ್ ಕೊಡೋದು ಯಾವಾಗಲೂ ಅಷ್ಟೇ. ಲೈಫಲ್ಲಿ ಏನೇ ಕಷ್ಟ ಬರಲಿ, ಏನೇ ನೋವು ಬರಲಿ, ಯಾವಾಗಲೂ ಅಷ್ಟೇ ಒಂದು ಗ್ರ್ಯಾಟಿಟ್ಯೂಡನ್ನ ಇಟ್ಕೊಂಡು ನಾವು ಜೀವನದಲ್ಲಿದ್ದರೆ, ತುಂಬ ನೆಗೆಟಿವ್ಸ್ ಇದ್ದರೂ ಕೂಡ ಆ ಒಂದು ಗ್ರ್ಯಾಟಿಟ್ಯೂಡಿಂದ ನಮ್ಮ ಲೈಫಲ್ಲಿ ಪಾಸಿಟಿವ್ ಸ್ಟೆಬಿಲಿಟಿ ಬರೋಕ್ಕೆ ಚಾನ್ಸಸ್ ಇದೆ. ಸೊ ಡೈಲಿ ಆ್ಯಸ್ ಸೂನ್ ಆಸ್ ಯು ಗೆಟ್ ಅಪ್, ಥಿಂಕ್ ಆಫ್ 10 ರ್ಯಾಂಡಮ್ ಥಿಂಗ್ಸ್ ಇನ್ ಯುವರ್ ಲೈಫ್. 10 ವಿಷಯಗಳನ್ನ ಯೋಚನೆ ಮಾಡಿ. ಅದು ಏನು ಬೇಕಾದರೂ ಇರ್ಬೋದು, ನೀವು ಸಾಕಿರುವಂಥ ಒಂದು ಪೆಟ್ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸ, ನಿಮ್ಮ ಎಜುಕೇಷನ್, ಮನೆ, ಕಾಸು, ಏನೇನೆಲ್ಲ ಇದೆ, ಸೊ ನಿಮ್ಮ ಲೈಫಲ್ಲಿ ಇದುವರೆಗೂ ಏನೇನೆಲ್ಲ ಸಿಕ್ಕಿದೆ ಅದೆಲ್ಲದಕ್ಕೂ ಥ್ಯಾಂಕ್ ಯು ಅಂತ ಹೇಳಿ. ಆ್ಯಂಡ್ ಒಂದೊಂದು ರೀಸನ್, ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಐ ಆಮ್ ಯುವರ್ ಡೂಯಿಂಗ್ ಅ ವಿಡಿಯೋ ಫಾರ್ ಯು ಆಲ್. ಸೊ ಥ್ಯಾಂಕ್ ಯು. ನಾನು ಹೇಗೆ ಹೇಳ್ತೀನಿ, ನನ್ನ ಮೊಬೈಲಿಗೆ ಥ್ಯಾಂಕ್ ಯು ಹೇಳಬೇಕು, ಬಿಕಾಸ್ ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಕನೆಕ್ಟ್ ಟು ಯು. ಸೊ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಕನೆಕ್ಟ್ through this mobile. Thank you mobile for helping me to connect and solve my soul purpose, and ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ, ಗೈಡೆನ್ಸ್ ಕೊಡೋದಕ್ಕೆ ನನಗೆ ಇದೊಂದು ಮಾಧ್ಯಮ ಆಗಿದೆ, ಒಂದು ಮೀಡಿಯಮ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನು ಈ ರೀತಿ ನನಗೆ ಇನ್ನೂ ಒಳ್ಳೊಳ್ಳೆ ಯೂಸ್ಫುಲ್ನೆಸ್ಗೆ ಇದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಮೊಬೈಲ್. ಸೊ ದಿಸ್ ಇಸ್ ಒನ್ ಥ್ಯಾಂಕ್ ಯು ಇಸ್ ವೆರಿ ಪವರ್ಫುಲ್ ವಿಚ್ ವಿ ಡೋಂಟ್ ನೋ. ಸೊ ಖಂಡಿತ ಗೊತ್ತರು. ಇವಾಗ ಏನಾದರೂ ಕಷ್ಟಗಳನ್ನ ಫೇಸ್ ಮಾಡ್ತಾ ಇದ್ರೆ ಅದನ್ನು ನಿಮ್ಮ ಪರವಾಗಿ ಸರಿ ಮಾಡ್ಕೊಳ್ಳೋದಕ್ಕೆ ಏನೇನು ಅವಕಾಶಗಳು ಸಿಗುತ್ತೋ ಅದನ್ನೆಲ್ಲನೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕೆಲಸದಲ್ಲಿ ನಿಮ್ಗೆ ಯಾರಾದರೂ ಪ್ರಾಬ್ಲಮ್ ಕೊಡ್ತಾ ಇದ್ದಾರಾ, ಈಗೋ ಪ್ರಾಬ್ಲಮ್ ಬರ್ತಾ ಇದೆಯಾ, ಕೀಪ್ ಯುವರ್ ಈಗೋ ಅಸೈಡ್ ಆ್ಯಂಡ್ ಗೋ ಆ್ಯಂಡ್ ಫ್ರೆಂಡ್ ಆ್ಯಂಡ್ ಟಾಕ್ ಟು ದೆಮ್. ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆಯಾ, ಡೂ ಯು ಫೀಲ್ ದಟ್ ನೀವೊಂದು ಸಾರಿ ಹೇಳೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ, ಸಾರಿ ಹೇಳೋದು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಕೀಪ್ ಯುವರ್ ಈಗೋ ಅಸೈಡ್ ಆ್ಯಂಡ್ ಗೋ ಆ್ಯಂಡ್ ಟೆಲ್ ಸಾರಿ. ದಿಸ್ ವಿಲ್ ವರ್ಕ್ ಔಟ್. ಅದರ್ವೈಸ್ ನಿಮಗೆ ಸ್ಟ್ರೆಸ್ ನೀವೇ ಜಾಸ್ತಿ ಮಾಡ್ಕೊಳ್ತೀರಾ. ಸೊ ಆದಷ್ಟು ಏನೂ ಯೋಚನೆ ಮಾಡಬೇಡಿ. ನಿಮ್ಮ ಲೈಫಲ್ಲಿ ಏನೇ ತಪ್ಪುಗಳು ಯಾರೇ ಮಾಡಿರಲಿ, ಆ ಸತ್ಯಗಳು ಆಟೋಮೆಟಿಕ್ಕಾಗಿ ಎಲ್ಲನೂ ಆಚೆ ಬಂದೇ ಬರುತ್ತೆ. ಸೊ ಗೊತ್ತಿಲ್ಲದೇನೋ ಯಾರಾದರೂ ನಿಮಗೆ ಮೋಸ ಮಾಡ್ತಾ ಇದ್ರೆ, ಅಥವಾ ನಿಮ್ಗೆ ಟೆನ್ಷನ್ ಇತ್ತು ಅಂತಂದರೆ ಸತ್ಯ ಈಚೆ ಬರುತ್ತೆ. ಆ್ಯಂಡ್ ನೀವು ಮಾಡಬೇಕಾಗಿರೋದು ಒಂದನೇ, ಪ್ಲ್ಯಾನ್. ಅನಲೈಸ್ ದ ಸಿಚುವೇಶನ್. ಈಗ ಇವತ್ತಿನ ನನ್ನ ಈ ಪರಿಸ್ಥಿತಿಗೆ ಏನು ಕಾರಣ, ನಾನು ಯಾವ ತಪ್ಪು ನಿರ್ಧಾರನ ತೊಗೊಂಡೆ, ಅವಾಗ ನನ್ನ ಮೈಂಡ್ಸೆಟ್ ಏನಾಗಿತ್ತು, ಆ ಮೈಂಡ್ಸೆಟ್ಟಿಂದಾನೇ ಅಲ್ವಾ ನಾನು ಈ ಥರ ಮಾಡಿದ್ದು. ಸೊ ನಾನು ಇವಾಗ ಹಿಂಗೆ ನಾನು ಬೆಟರ್ ಮಾಡಿಕೊಂಡ್ರೆ ನನ್ನ ಫ್ಯೂಚರ್ ಡಿಸೈಡ್ ಆಗುತ್ತೆ. ಸೊ ಒಂದು ತಿಳ್ಕೊಳ್ಳಿ, ಪ್ರತಿದಿನವೂ ನೀವು ಏನೇನು ಯೋಚನೆ ಮಾಡ್ತೀರಾ, ಏನೇನು ಪ್ಲ್ಯಾನ್ ಮಾಡ್ಕೊತೀರಾ, ಯುವರ್ ಥಾಟ್ಸ್ ಬಿಕಮ್ಸ್ ಯುವರ್ ರಿಯಾಲಿಟಿ. ಸೊ ಇವತ್ತು ನೀವು ನಾನು ಸರಿ ಮಾಡ್ಕೋತೀನಿ, ಇದು ನನ್ನ ಕೈಯಲ್ಲೇ ಇದೆ, ನಾನೇ ಸರಿ ಮಾಡಬಲ್ಲೆ ಅಂತ ನೀವು ಡೆಸಿಷನ್ ತೊಗೊಂಡ್ರೆ ಖಂಡಿತ ಇವತ್ತೆಲ್ಲ ನಾಳೆ ನಿಮ್ಮ ಕೈಯಲ್ಲೇ ಆ ನಿರ್ಧಾರ ಬರುತ್ತೆ, ನೀವೇ ಡೆಸಿಷನ್ ತೊಗೊಳ್ತೀರಾ. ಸೊ ಬಿಲೀವ್. ಇಟ್ಸ್ ನಾಟ್ ಅಬೌಟ್ ಸೈನ್ಸ್. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್. ಇಟ್ಸ್ ನಾಟ್ ಸೈನ್ಸ್, ಬಟ್ ಕನ್ಸಿಡರ್ ಇಟ್ ಆಸ್ ಅ ಮ್ಯಾಜಿಕ್. ಸೊ ಮ್ಯಾಜಿಕ್ ಡಸ್ ವರ್ಕ್. ಸೊ ಇನ್ನೊಂದು ವಿಷಯ ಏನು ಅಂದರೆ, ಯೂನಿವರ್ಸ್ ವಿಲ್ ಆಲ್ವೇಸ್ ಕೀಪ್ಸ್ ಲಿಸ್ನಿಂಗ್ ಟು ಯು. ನೀವೇನೇನು ಯೋಚನೆ ಮಾಡ್ತೀರಾ, ನೀವೇನೇನು ಫೀಲ್ ಮಾಡ್ತೀರಾ, ಆ ಒಂದು spiritual energy or high vibe, high energy entity,
ದೇವರು ಪರಮಾತ್ಮ ನಾವೇನು ಕರಿತೀವಿ ಅವ್ರು ಯಾವಾಗಲೂ ಕೇಳಿಸ್ಕೊತಾನೆ ಇರ್ತಾರೆ. ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್, ಫೀಲ್ ದ ಪಾಸಿಟಿವ್ ಆ್ಯಂಡ್ ಗೆಟ್ ದ ಪಾಸಿಟಿವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ರೀಡಿಂಗ್. ಸೊ ಖಂಡಿತ ಮೆಚ್ಯೂರಾಗಿ ಯೋಚನೆ ಮಾಡಿ, ಪಾಸ್ಟ್ ವಿಷಯಗಳನ್ನ ಬಿಟ್ಕೊಡಿ, ಮುಂದಕ್ಕೆ ಹೋಗ್ತಾ ಇರಿ, ಹಂತವಾಗಿ ಮುಂದೆ ಬನ್ನಿ. ಹೊಸ ಹೊಸ ಒಂದು ದಾರಿ ಖಂಡಿತ ಸಿಕ್ಕತ್ತೆ, ಹೊಸ ಬದಲಾವಣೆ ಬರುತ್ತೆ. ತುಂಬ ಜನ ಲವಲ್ಲಿ ಫೇಲ್ಯೂರ್ ಫೇಸ್ ಮಾಡಿದ್ರೆ ಹೊಸ ಲವ್ ಖಂಡಿತ ಹುಡ್ಕೊಂಡು ಬರುತ್ತೆ. ದ ಸನ್ ಇಸ್ ವೆರಿ ಶೈನ್ ಆ್ಯಂಡ್ ಬ್ರೈಟ್. ಬಟ್ ನಿಮ್ಮ ನಿಯತ್ತನ್ನ ಬಿಡದೆ ಯಾವತ್ತಿಗೂ ಕೂಡ ನಿಮ್ಮ ದಾರಿನಲ್ಲಿ ನೀವಿದ್ರಿ ಅಂದರೆ ಖಂಡಿತ ಇದು ಸಕ್ಸಸ್ಫುಲ್ ಆಗೇ ಆಗುತ್ತೆ. ಸೊ ಐ ಕ್ಯಾನ್ ಸೇ ದಟ್ ಇಟ್ ಇಸ್ ಅ ಗುಡ್ ಥಿಂಗ್. ಇಷ್ಟು ವರ್ಷ ನೀವೇನು ಇಷ್ಟು ದಿವಸ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ, ಅದಕ್ಕೆ ಒಳ್ಳೆ ಟೈಮ್ ಬಂದಿದೆ, ಒಳ್ಳೆ ಉತ್ತರ ಸಿಗ್ತಾ ಇದೆ, ತುಂಬ ಹತ್ತಿರದಲ್ಲೇ ಇದೆ. ಇಟ್ಸ್ ನಾಟ್ ವೆರಿ ಎಲ್ಲೋ ದೂರದಲ್ಲಿದೆ, ಇನ್ನೂ ಮುಂದಿನ ವರ್ಷ ಆಗಬೇಕು, ನೆಕ್ಸ್ಟ್ ಇಯರ್ ಅಲ್ಲಪ್ಪ, ಈ ವರ್ಷ ವಿತಿನ್ 3 months ವಿತಿನ್ 4 months ನಿಮಗೆ ಒಳ್ಳೇದಾಗೋ ಚಾನ್ಸಸ್ ಖಂಡಿತ ಇದೆ. ಸೊ ಲಾಟ್ ಆಫ್ ಎನರ್ಜೀಸ್ ಆರ್ ಗೆಟಿಂಗ್ ಕ್ಲಿಕ್ಡ್. ಸೊ ನನಗನ್ನಿಸ್ತಾ ಇರೋದು ಮೇ ಬಿ ಲೈಕ್ ಯು ಬಾರ್ನ್ ಆನ್ ಡೇಟ್ ಆಫ್ ಬರ್ತ್ 3, 7 ಆ್ಯಂಡ್ 10 ತುಂಬಾ ಮ್ಯಾಚ್ ಆಗುತ್ತೆ. 10, 20 ಆ್ಯಂಡ್ 30 ಆ ಥರ ಇರೋರಿಗೆ ತುಂಬಾ ರೆಸನೇಟ್ ಆಗ್ತಾ ಇದೆ. ಸೊ ಬುದ್ಧಿ ಚೆನ್ನಾಗಿ ಯೂಸ್ ಮಾಡಿ, ತಿಳುವಳಿಕೆಯಿಂದ ನಿರ್ಧಾರಗಳನ್ನ ತಗೊಳ್ಳಿ. ಇವತ್ತು ಬ್ಲಾಕ್ಸ್ ಇದೆ ಅಂತ ಅಂದ್ಬಿಟ್ಟು ಫ್ಯೂಚರಲ್ಲೂ ಬ್ಲಾಕ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಜೀವನದ ನಿರ್ಧಾರ ನಿಮ್ಮ ಕೈಯಲ್ಲೇ ಇದೆ. ಸ್ವಲ್ಪ ಹಿಕಪ್ಸ್ ಇರ್ಬೋದು, ಬ್ಲಾಕೇಜಸ್ ಇರ್ಬೋದು, ಬಟ್ ಒಳ್ಳೆಯ ಯೋಚನೆನ ಮಾಡ್ತಾ ಇದ್ರೆ ನಮ್ಗೆ ಇನ್ನೂ ಒಳ್ಳೆ ಪಾಸಿಟಿವ್ ವೈಬ್ಸ್ ಬಂದೇ ಬರುತ್ತೆ. ಆದಷ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ದೇವ್ರ ಮೊರೆ ಹೋಗಿ, ದೇವ್ರನ್ನ ಧ್ಯಾನ ಮಾಡಿ, ಡೈಲಿ ಯಾವುದಾದ್ರೂ ನಿಮ್ಮ ಇಷ್ಟವಾಗಿರೋ ದೇವ್ರನ್ನ ತೊಗೊಂಡು ಅವ್ರ ಮಂತ್ರನ ಡೈಲಿ 108 times ಹೇಳ್ತಾ ಬನ್ನಿ. ಆ್ಯಂಡ್ ವಿತಿನ್ 3 months or within 6 months you will see miracles in your life. So being connected to God at this phase and taking that positive energy ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ನಾಟ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೀಪಲ್ ಅಂತ. ಸೊ ಅದು ಓವರಾಲ್ ನನಗೆ ಯಾರ್ಯಾರು ವ್ಯೂವರ್ಸ್ ಇದ್ದೀರಾ ಅವ್ರದ್ದು ಕಲೆಕ್ಟಿವ್ ಎನರ್ಜಿ ರೀಡಿಂಗ್ ಇದು. ಕೆಲವರಿಗೆ ರೆಸನೇಟ್ ಆಗ್ಬೋದು, ಕೆಲವರಿಗೆ ರೆಸನೇಟ್ ಆಗದೇನೂ ಇರ್ಬೋದು. ಸೊ ಇಫ್ ಇಟ್ ಇಸ್ ರೆಸನೇಟಿಂಗ್ ಟು ಯು, if you are going through the very hard times and people have giving you too much of pain, so ನಿಮಗೆ ಇದು ರೆಸನೇಟ್ ಆಗ್ತಾ ಇದ್ರೆ ಖಂಡಿತ ಗಿವ್ ಅ ಹೋಪ್ ದ್ಯಾಟ್ ಎವ್ರಿಥಿಂಗ್ ವಾಸ್ ಹ್ಯಾವಿಂಗ್ ಅ ರೀಸನ್ ಫಾರ್ ದಿಸ್ ಪೇನ್. ಏನೋ ಒಂದು ಕಾರಣ ಇದ್ದೇ ಇದೆ ಅಂತ ಅಂದ್ಕೊಂಡು ಮುಂದಿನ ಒಂದು ಜೀವನದಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ, ಮೆಚ್ಯೂರ್ ಆಗಿ ಯೋಚನೆ ಮಾಡ್ತಾ, ಮುಂದೆ ಒಳ್ಳೊಳ್ಳೆ ಬರೋ ಅವಕಾಶಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ರೆಡಿ ಆಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಇನ್ನೂ ಆ ಒಂದು ಮುಗ್ಧತೆ ಇರಬೇಕು. ತುಂಬಾ ಮೆಚ್ಯೂರ್ ಅಂದಿದ ತಕ್ಷಣ ಎಲ್ಲನೂ ಸನ್ಯಾಸಿ ಥರ ಯೋಚನೆ ಮಾಡಬೇಕು ಅಂತೇನಿಲ್ಲ. ಲೈಕ್ ಸಣ್ಣ ಸಣ್ಣ ವಿಚಾರಗಳಲ್ಲೂ ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತಾ ಹೋಗಿ. ಆ್ಯಂಡ್ ನಿಮ್ಮಲ್ಲಿ ಇನ್ನೂ ಆ ಒಂದು ಇನ್ನೋಸೆನ್ಸ್ ಹಾಗೇ ಇರಲಿ, ಅದನ್ನು ಉಳಿಸ್ಕೊಳ್ಳಿ. ಬಿ ಹ್ಯಾಪಿ, ಕೀಪ್ ಸಿಚುವೇಶನ್ಸ್ ಹ್ಯಾಪಿ. ಆ್ಯಂಡ್ ಡೆಡಿಕೇಟೆಡ್ ಆಗಿ ಪರ್ಸ್ನಲ್ ರೀಡಿಂಗ್ ಬೇಕು ನಿಮಗೆ, ನಿಮ್ಮ ವಿಚಾರವಾಗಲೇ ಡೀಟೇಲ್ ರೀಡಿಂಗ್ ಬೇಕು ಅಂದರೆ ನನ್ನ ಹತ್ರ ಸೆಷನ್ಸ್ನ ತೊಗೊಳ್ಳಿ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಒಂದು ಎಫೆಕ್ಟಿವ್ ರೆಮಿಡೀಸ್ನು ಕೊಡ್ತಾ ಇದ್ದೀನಿ. ಸೊ ಬೋನಸ್ ಆಗಿ ಸಿಗುತ್ತೆ. ಇಟ್ಸ್ ಲೈಕ್ ನಾಟ್ ಪೇಡ್, ಇಟ್ ಇಸ್ ಅ ಫ್ರೀ ರೀಡಿಂಗ್ಸ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಐ ವಿಲ್ ಡೂ ಮನಿ ರೇಕಿ ಆ್ಯಂಡ್ ಮನಿ ಸ್ಪೆಲ್ಸ್ ಆಲ್ಸೋ. ಸೊ ಯಾರ್ಯಾರು ಅಕ್ಷಯ ತೃತೀಯಾಗೆ ನಿಮಗೆ ಅಬಂಡೆನ್ಸ್ ಬೇಕು, ಪ್ರಾಸ್ಪೆರಿಟಿ ಬೇಕು ಅಂದರೆ ಯು ಕ್ಯಾನ್ ಬುಕ್ ಅ ಮನಿ ಸ್ಪೆಲ್ ಅಲಾಂಗ್ ವಿತ್ ಅಬಂಡೆನ್ಸ್. ಸೊ ಖಂಡಿತ ಅಬಂಡೆನ್ಸ್ ಆ್ಯಂಡ್ ಪ್ರಾಸ್ಪೆರಿಟಿ ನಿಮ್ಮ ಲೈಫಲ್ಲಿ ಬಂದೇ ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಕಲೆಕ್ಟಿವ್ ರೀಡಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. Connect to me for the personal reading. Have a great day. Thank you all.